ಪ್ರಕೃತಿ ಸೌಂದರ್ಯದ ಹೆಸರುವಾಸಿಯಾಗಿದ್ದಂತಹ ಕಾಶ್ಮೀರದಲ್ಲಿ ಮತ್ತೆ ಉಗ್ರರ ಚಟುವಟಿಕೆಗಳು ಗರಿಗೆದರಿದೆ. ಅದಕ್ಕೆ ಉದಾಹರಣೆ ಅಂದ್ರೆ ನಿನ್ನೆ ಮಧ್ಯಾಹ್ನ ಆಗಿರುವ ಉಗ್ರರ ಅಟ್ಯಾಕ್. ಒಬ್ರಲ್ಲ ಇಬ್ರಲ್ಲ, ನಮ್ಮ ಇಬ್ಬರು ಕನ್ನಡಿಗರು ಸೇರಿದಂತೆ 38 ಜನ ಇಲ್ಲಿ ತನಕ ಪ್ರಾಣ ತೆತ್ತಿದ್ದಾರೆ. ಈ ಭೀಕರ ದಾಳಿಯ ಹೊಣೆಯನ್ನ ಪಾಕಿಸ್ತಾನ ಮೂಲದ ಲಷ್ಕರ್ ಇ ತೊಯ್ಬಾ ಹಾಗೂ ಜಮ್ಮು ಮತ್ತು ಕಾಶ್ಮೀರದ ಉಗ್ರ ಸಂಘಟನೆ TRF ಹೊತ್ಕೊಂಡಿದೆ. ಯಾಕೆ ಹಿಂದೂಗಳೇ ಟಾರ್ಗೆಟ್ ಆಗ್ತಿದ್ದಾರೆ ಪದೇ ಪದೇ ಅಂತ? ನಮಸ್ಕಾರ. ಆರ್ಟಿಕಲ್ 370 ರದ್ದಾದ ಬಳಿಕ ಕಾಶ್ಮೀರದಲ್ಲಿ ನೆಮ್ಮದಿ ಮನೆ ಮಾಡಿತ್ತು ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಹಾಗೆ ಇತ್ತು ಕೂಡ. ಆದರೆ ಪ್ರಕೃತಿ ಸೌಂದರ್ಯದ ಹೆಸರುವಾಸಿಯಾಗಿದ್ದಂತಹ ಕಾಶ್ಮೀರದಲ್ಲೇ ಮತ್ತೆ ಉಗ್ರರ ಚಟುವಟಿಕೆಗಳು ಗರಿಗೆದರಿದೆ. ಅದಕ್ಕೆ ಉದಾಹರಣೆ ಅಂದರೆ ನಿನ್ನೆ ಮಧ್ಯಾಹ್ನ ಆಗಿರುವ ಉಗ್ರರ ಅಟ್ಯಾಕ್. ಅದು ಕೂಡ ಒಬ್ರಲ್ಲ ಇಬ್ರಲ್ಲ, ನಮ್ಮ ಇಬ್ಬರು ಕನ್ನಡಿಗರು ಸೇರಿದಂತೆ 38 ಜನ ಇಲ್ಲಿ ತನಕ ಪ್ರಾಣ ತೆತ್ತಿದ್ದಾರೆ. ಈ ಸಾವು ನೋವಿನ ಸಂಖ್ಯೆ ಹೆಚ್ಚಳ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆ ರೀತಿ ಉಗ್ರರ ಅಟ್ಯಾಕ್ ಆಗಿದೆ. ಹಾಗಾದರೆ ಈ ಉಗ್ರರ ದಾಳಿಯಾಗಿದ್ದಂಥ ಸ್ಥಳ ಯಾವುದು? ಹೇಗೆ ಅಟ್ಯಾಕ್ ಆಯಿತು? ಯಾವ ಉಗ್ರ ಸಂಘಟನೆಯವರು ಇದರ ಹೊಣೆ ಹೊತ್ತಿದ್ದಾರೆ? ಮೃತಪಟ್ಟವರ ಹಿನ್ನೆಲೆ ಏನು? ಯಾವ ಕಡೆಯವರು ಮೃತಪಟ್ಟಿದ್ದಾರೆ? ಹೇಗಿತ್ತು ಉಗ್ರರ ಅಟ್ಯಾಕ್? ಅದರ ಸಂಪೂರ್ಣ ಮಾಹಿತಿನ ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ. ಕಾಶ್ಮೀರದ ಪಹಲ್ಗಾಮ್ ನಗರದಲ್ಲಿ ಪ್ರಕೃತಿಯ ಸೌಂದರ್ಯ ಸವಿಯೋದಕ್ಕೆ ಅಂತ ಪ್ರವಾಸಿಗರು ಹೋಗಿರ್ತಾರೆ. ಆಗ ನಮ್ಮ ಸೇನಾ ಸಮವಸ್ತ್ರದಲ್ಲೇ ಎಂಟ್ರಿ ಕೊಟ್ಟಿದ್ರು ಆ ಉಗ್ರರು. ಯಾರು ನೀವು? ನಿಮ್ಮ ಹೆಸರೇನು? ನಿಮ್ಮ ಧರ್ಮ ಯಾವುದು ಅಂತ ಕೇಳಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಉಗ್ರರು ಗುಂಡಿನ ದಾಳಿ ನಡೆಸಿದ್ದಾರೆ. ನಿನ್ನೆ ಮಧ್ಯಾಹ್ನ ಪಹಲ್ಗಾಮ್ ನಗರದಲ್ಲಿ ಈ ಉಗ್ರರ ಅಟ್ಯಾಕ್ ಆಗಿದೆ. ಆರಂಭದಲ್ಲೇ ಹೇಳಿದ್ನಲ್ಲ, ನಮ್ಮ ಇಬ್ಬರು ಕನ್ನಡಿಗರು ಕೂಡ ಇಲ್ಲಿ ಪ್ರಾಣ ತೆತ್ತಿದ್ದಾರೆ ಅಂತ. ಅವ್ರು ಯಾರು, ಅವರ ಹಿನ್ನೆಲೆ ಏನು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಉಗ್ರರ ದಾಳಿಯಲ್ಲಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಭರತ್ ಭೂಷಣ್ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ರು. ಸೊ ಅವರು ಕೂಡ ಅಲ್ಲಿ ಮೃತಪಟ್ಟಿದ್ದಾರೆ. ಭರತ್ ಭೂಷಣ್ ಪ್ರಕಾಶ್ ಕೋಳಿವಾಡ ತಂಗಿಯ ಗಂಡನ ಆಪ್ತ ಸ್ನೇಹಿತರಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಬ್ರು ಶಿವಮೊಗ್ಗದ ವಿಜಯನಗರ ನಿವಾಸಿ ಮಂಜುನಾಥ್. ಇವರು ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ ಆಗಿದ್ರು. ಇಂಡಿಯಾ ಟೂರಿಸ್ಟ್ ಸ್ಟೋರ್ನಿಂದ ಬುಕ್ ಮಾಡಿದ್ರು, ಆ ಟ್ರಾವೆಲ್ ಮೂಲಕ ಕಾಶ್ಮೀರಕ್ಕೆ ಪ್ರಯಾಣ ಬೆಳೆಸಿದ್ರು ಅನ್ನೋದು ಸದ್ಯ ಸಿಕ್ಕಿರುವಂಥ ಮಾಹಿತಿ. ಯಾವ ಉಗ್ರ ಸಂಘಟನೆ ಇದರ ಹೊಣೆಯನ್ನು ಹೊತ್ಕೊಂಡಿದೆ ದಾಳಿ ಆದ ಬಳಿಕ ಅನ್ನುವಂಥ ಪ್ರಶ್ನೆಗೆ ಆಲ್ರೆಡಿ ಉತ್ತರ ಕೂಡ ಸಿಕ್ಕಾಗಿದೆ. ಉಗ್ರ ಸಂಘಟನೆ. ಇನ್ನು ಈ ಭೀಕರ ದಾಳಿಯ ಹೊಣೆಯನ್ನ ಪಾಕಿಸ್ತಾನ ಮೂಲದ ಲಷ್ಕರ್ ಇ ತೊಯ್ಬಾ ಹಾಗೂ ಜಮ್ಮು ಮತ್ತು ಕಾಶ್ಮೀರದ ಉಗ್ರ ಸಂಘಟನೆ TRF ಹೊತ್ಕೊಂಡಿದೆ. ಲಷ್ಕರ್ ಇ ತೊಯ್ಬಾ ಈ ಹಿಂದಿನಿಂದಲೂ ಕೂಡ ಭಾರತದಲ್ಲಿ ನಡೆದ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾಗ್ತಾನೆ ಬಂದಿದೆ. ಅದು ಮುಂಬೈ ದಾಳಿಯಿಂದ ಹಿಡ್ಕೊಂಡು ಪಠಾನ್ಕೋಟ್ ಅಟ್ಯಾಕ್ ಸೇರಿದಂತೆ ಭಾರತದಲ್ಲಿ ನಡೆದ ಬಹುತೇಕ ಉಗ್ರ ಚಟುವಟಿಕೆಯಲ್ಲಿ ಇದರ ಪಾತ್ರ ಬಹುದೊಡ್ಡದಿದೆ. ಅಲ್ಲದೆ TRF ಕೂಡ ಇದೇ ಲಷ್ಕರ್ ಇ ತೊಯ್ಬಾ ಸಂಘಟನೆಯ ಅಂಗಸಂಸ್ಥೆ ಅಂತ ಭಾರತೀಯ ತನಿಖಾ ಸಂಸ್ಥೆಗಳು ಕೂಡ ಹೇಳ್ತಾ ಇದೆ. ಈ ಲಷ್ಕರ್ ಇ ತೊಯ್ಬಾ ಕಾರ್ಯಾಚರಣೆಗಳನ್ನು ಭಾರತದಲ್ಲಿ ಜಾರಿ ಮಾಡೋದಕ್ಕೆ, ಅದರಲ್ಲಿ ಕಣಿವೆ ರಾಜ್ಯದಲ್ಲಿ ಹಿಡಿತ ಹೊಂದೋದಕ್ಕೆ ಈ ಲಷ್ಕರ್ ಇ ತೊಯ್ಬಾ ಇದೇ TRF ಅನ್ನ ಬಳಸ್ಕೊಳ್ಳುತ್ತೆ. ಈಗ ಇದೇ ಎರಡು ಉಗ್ರ ಸಂಘಟನೆಗಳು ಕಾಶ್ಮೀರದಲ್ಲಿ ಆಗಿರುವ ಉಗ್ರರ ಅಟ್ಯಾಕ್ನ ಜವಾಬ್ದಾರಿಯನ್ನ ಅಂದ್ರೆ ಹೊಣೆಯನ್ನ ಹೊತ್ಕೊಂಡಿದೆ. ಅಲ್ಲಿಗೆ ನಾವೆಲ್ಲ ನೆನಪು ಮಾಡ್ಕೊಳ್ಬೇಕು, 26/11 ಮುಂಬೈನ ದಾಳಿಯಂತೆ ಭೀಕರತೆಯನ್ನು ಪಡೆದುಕೊಂಡಿದೆ ಈ ಉಗ್ರರ ಅಟ್ಯಾಕ್. ಅದರಲ್ಲೂ ಪ್ರಮುಖವಾಗಿ ಗಮನಿಸಬೇಕು, ಈಗ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂದರೆ ಯಾಕೆ ಹಿಂದೂಗಳೇ ಟಾರ್ಗೆಟ್ ಆಗ್ತಿದ್ದಾರೆ ಪದೇ ಪದೇ ಅಂತ. ಯಾಕೆ ಹಿಂದೂಗಳೇ ಟಾರ್ಗೆಟ್ ಅನ್ನುವಂತಹ ಪದಕ್ಕೆ ಮತ್ತೊಂದು ತಾಜಾ ಉದಾಹರಣೆಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಈ ಘಟನೆ 2017 ಆಗಿದ್ರೂ ಕೂಡ ಅಲ್ಲೂ ಉಗ್ರರ ದಾಳಿಯಾದಂತಹ ಸಂದರ್ಭದಲ್ಲೇ ಅಗೈನ್ ಟಾರ್ಗೆಟ್ ಆಗಿದ್ದು ಇದೇ ಹಿಂದೂಗಳೇ. ಆರಂಭದಲ್ಲೇ ಹೇಳಿದ್ನಲ್ಲ, ಹಿಂದೂಗಳೇ ಯಾಕೆ ಟಾರ್ಗೆಟ್ ಆಗ್ತಿದ್ದಾರೆ ಅಂತ. ಯಾಕೆ ಪ್ರಶ್ನೆ ಕಾಡ್ತು ಅಂದರೆ ಈ ಹಿಂದೆ ಆದಂತಹ ಘಟನೆಯನ್ನು ಕೂಡ ನಿಮಗೆ ನೆನಪು ಮಾಡಿಕೊಡ್ತೀನಿ. 2017 ಅಮರನಾಥ ಯಾತ್ರೆಗೆ ಹೊರಟಂತಹ ಪ್ರವಾಸಿಗರ ಮೇಲೂ ಕೂಡ ಇದೇ ರೀತಿ ಭಯೋತ್ಪಾದಕರ ದಾಳಿಯಾಗಿತ್ತು. ಆಗಲೂ ಕೂಡ ಸಾಕಷ್ಟು ಜನ ಮೃತಪಟ್ಟಿದ್ರು. ಆಗಲೂ ಕೂಡ ಒನ್ಸ್ ಅಗೇನ್ ಹಿಂದೂಗಳೇ ಟಾರ್ಗೆಟ್ ಆಗಿದ್ರು ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ನಮ್ಮನ್ನ ಕಾಡುವಂತಹ ಪ್ರಶ್ನೆ ಇಷ್ಟೇ, ಭಯೋತ್ಪಾದಕತನಕ್ಕೆ ಧರ್ಮವಿಲ್ಲ ಅಂತಾರೆ. ಆದರೆ ಇಲ್ಲಿ ಯಾಕೆ ಧರ್ಮ ಕೇಳಿ ಹೊಡೆದು ಹಾಕಿದ್ರು ಭಯೋತ್ಪಾದಕರು ಅನ್ನೋದು ಪ್ರಶ್ನೆ ಆಗುತ್ತೆ. ನಿನ್ನೆ ನಮಗೆ ಕೇಳೋದಕ್ಕೆ ಸಿಕ್ಕಿರುವಂತಹ ಒಂದಷ್ಟು ವಿಚಾರಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆದಂತಹ ವಿಚಾರಗಳು ಅಂತ ಅಂದರೆ, ಮುಸ್ಲಿಂ ಅಂತ ಹೇಳಿದ್ರೆ ಬದುಕ್ತಿದ್ರೇನು,
ಹಿಂದೂ ಅನ್ನೋ ಕಾರಣಕ್ಕೆ ಅವರ ಹೆಸರು ಕೇಳ್ತಾ ಇದ್ದಂತೆ ಅವರ ಹಣೆಗೆ ಗನ್ನಿಟ್ಟು ಶೂಟ್ ಮಾಡಿಬಿಟ್ರ ಭಯೋತ್ಪಾದಕರು ಅನ್ನುವಂಥ ಪ್ರಶ್ನೆ ಇಲ್ಲಿ ನಮ್ಮನ್ನ ಕಾಡತೊಡಗಿದೆ. ಹಾಗಾದ್ರೆ ಒನ್ಸ್ ಅಗೇನ್ ಹಿಂದೂಗಳೇ ಟಾರ್ಗೆಟ್ ಆಗ್ತಿದ್ದಾರಾ ಭಯೋತ್ಪಾದಕರಿಗೆ ಅನ್ನೋದು ನಮ್ಮ ಪ್ರಶ್ನೆಯಾಗುತ್ತೆ. ಈ ಘಟನೆ ಆಗ್ತಾ ಇದ್ದಂತೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮೃತರಿಗೆ ಸಂತಾಪ ಸೂಚಿಸಿದ್ದಾರೆ. ಮತ್ತೊಂದು ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡಲೇ ಶ್ರೀನಗರಕ್ಕೆ ಪ್ರಯಾಣ ಬೆಳೆಸಿದ್ರು. ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಈ ದಾಳಿಗೆ ಕಾರಣರಾದವರನ್ನ ನಾವು ಸುಮ್ಮನೆ ಬಿಡುವ ಮಾತೇ ಇಲ್ಲ, ರಿವೆಂಜ್ ತೀರಿಸ್ಕೊಳ್ತೀವಿ ಅನ್ನುವಂಥ ಮಾತನ್ನ ಸ್ವತಃ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆ ನಮ್ಮ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದು, ತತ್ಕ್ಷಣಕ್ಕೆ ನಮ್ಮ ರಾಜ್ಯದಿಂದ ಏನೆಲ್ಲ ಕಾರ್ಯಾಚರಣೆ ಆಗಬೇಕು, ಏನೆಲ್ಲ ತಂಡಗಳನ್ನು ಕಳಿಸಬೇಕು, ಆ ಎಲ್ಲ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಮಾಡುತ್ತೆ. ಕನ್ನಡಿಗರನ್ನ ಸುರಕ್ಷಿತವಾಗಿ ವಾಪಸ್ ತಾಯ್ನಾಡಿಗೆ ಕರೆದುಕೊಂಡು ಬರುವ ಕೆಲಸಗಳಾಗುತ್ತೆ ಅನ್ನುವಂತಹ ವಿಚಾರ ಹೇಳಿದ್ರು. ಅದರಂತೆ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಕಾಶ್ಮೀರಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಅಲ್ಲಿ ಕನ್ನಡಿಗರು ಸೇಫ್ ಆಗಿದ್ದಾರಲ್ಲ, ಅವರ ಯೋಗಕ್ಷೇಮವನ್ನ ಕೂಡ ವಿಚಾರಿಸಲಿದ್ದಾರೆ ಅನ್ನುವಂತಹ ವಿಚಾರ ಕೂಡ ನ್ಯೂಸ್ ಬಿಟ್ ಲೈವ್ಗೆ ಮಾಹಿತಿ ಸಿಕ್ಕಿದೆ. ಪ್ರಮುಖವಾಗಿ ಹೇಗಿತ್ತು ಈ ಅಟ್ಯಾಕ್, ಉಗ್ರರ ದಾಳಿ ಹೇಗಾಯಿತು ಅನ್ನುವಂತಹ ಪ್ರಶ್ನೆಗೆ ಕ್ವಿಕ್ ಆಗಿ ಅದನ್ನ ನಿಮ್ಗೆ ವಿವರಣೆ ಕೊಟ್ಬಿಡ್ತೀನಿ. ಪ್ರವಾಸಕ್ಕೆ ಅಂತ ಹೋದಂತಹ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ಅವರ ಪತ್ನಿ ಮತ್ತು ಮಗ ಆರಾಮಾಗಿ ಸೌಂದರ್ಯ ಸವಿತಾ ಇದ್ದಂಥ ಹೊತ್ತಲ್ಲೇ ಪಕ್ಕದಲ್ಲೇ ಪಾನಿಪುರಿ ತಿನ್ಕೊಂಡು ಬರೋಣ ಅಂತ ಪತ್ನಿ ಹೇಳಿದ ಕೂಡಲೇ ಮಂಜುನಾಥ್ ಅವರು ಕೂಡ ಅವ್ರ ಜೊತೆಗೆ ಹೋಗ್ತಾರೆ. ಇನ್ನೇನು ಪಾನಿಪುರಿ ತಿಂತಾ ಇದ್ದಂಥ ಸಂದರ್ಭದಲ್ಲೇ ನಮ್ಮ ಸೇನಾ ಸಮವಸ್ತ್ರದಲ್ಲೇ ಉಗ್ರರು ಅಲ್ಲಿ ಎಂಟ್ರಿ ಕೊಟ್ಟಿರ್ತಾರೆ. ಯಾರು ನೀವು, ನಿಮ್ಮ ಹೆಸರೇನು, ನಿಮ್ಮ ಧರ್ಮ ಯಾವುದು, ಈ ರೀತಿ ಪ್ರಶ್ನೆ ಮಾಡಿದ್ದೆ ತಡ ಭಯೋತ್ಪಾದಕರು ಅವರ ಹೆಸರು ಹೇಳ್ತಾ ಇದ್ದಂತೆ ಅವರು ಹಿಂದೂಗಳು ಅಂತ ಗೊತ್ತಾಗ್ತಾ ಇದ್ದಂತೆ ಮಂಜುನಾಥ್ ಅವರ ತಲೆಗೆ ಗುಂಡಿಟ್ಟು ಕೊಲೆ ಮಾಡಿದ್ದಾರೆ. ಅಲ್ಲಿಗೆ ಮಂಜುನಾಥ್ ಅವರು ಜೀವ ತೆತ್ತಿದ್ದಾರೆ. ಮತ್ತೊಂದು ಕಡೆ ಮಂಜುನಾಥ್ ಅವರ ಪತ್ನಿ ನಮ್ಮನ್ನು ಕೂಡ ಸಾಯಿಸ್ಬಿಡಿ ಅಂತ ಕೇಳ್ಕೊಂಡ್ವಿ ಅನ್ನೋದನ್ನ ಮಂಜುನಾಥ್ ಅವರ ಪತ್ನಿಯೇ ಈ ಘಟನೆ ಆದ ಬಳಿಕ ಹೇಳಿದ್ರು. ನಿನ್ನನ್ನ ಕೊಲ್ಲಲ್ಲ, ಬದಲಾಗಿ ಮೋದಿ ಅವರಿಗೆ ಹೋಗಿ ಹೇಳಿ ಅನ್ನುವಂತಹ ವಿಚಾರವನ್ನ ಭಯೋತ್ಪಾದಕರು ಹೇಳಿದ್ರು ಅನ್ನುವಂತಹ ವಿಚಾರವನ್ನ ಮಂಜುನಾಥ್ ಅವರ ಪತ್ನಿ ಕೂಡ ಹೇಳ್ತಿದ್ದಾರೆ. ನಮಗೆಲ್ಲ ಗೊತ್ತು, ಆರ್ಟಿಕಲ್ 370 ರದ್ದಾದ ಬಳಿಕ ಕಾಶ್ಮೀರದಲ್ಲಿ ನೆಮ್ಮದಿ ಮನೆ ಮಾಡಿತ್ತು. ಕಣಿವೆ ರಾಜ್ಯದಲ್ಲಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಆಗ್ತಾ ಇತ್ತು ಅಂತ. ಬಟ್ ಈಗ ಉಗ್ರರ ಈ ದಾಳಿಯಿಂದಾಗಿ ಸಹಜವಾಗಿ ಆತಂಕದ ವಾತಾವರಣ ಇದೆ. ಆದಷ್ಟು ಬೇಗ ನಮ್ಮ ಸೇನಾ ಸಿಬ್ಬಂದಿ ಅಂದರೆ ಭದ್ರತಾ ಪಡೆಗಳು ಕಾರ್ಯಾಚರಣೆ ಮಾಡಿ ಆ ಉಗ್ರರನ್ನ ಹೊಡೆದು ಹಾಕ್ಲಿ ಅನ್ನೋದಷ್ಟೇ ನಮ್ಮ ಆಶಯ. ಆ ಮೂಲಕ ನಮ್ಮ ಕನ್ನಡಿಗರು ಅಥವಾ ನಮ್ಮ ಭಾರತೀಯರು ಯಾರೆಲ್ಲ ಪ್ರಾಣ ಕಳೆದುಕೊಂಡಿದ್ದಾರಲ್ಲ ಅದಕ್ಕೆ ತಕ್ಕ ಉತ್ತರ ನಮ್ಮ ಭದ್ರತಾ ಪಡೆಗಳೇ ಕೊಡಬೇಕು ಅನ್ನೋದಷ್ಟೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಮತ್ತೊಂದು ಕಡೆ ನ್ಯೂಸ್ ಬಿಟ್ ಲೈವ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿನ ಹೊತ್ತು ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿ ತನಕ ನಮಸ್ಕಾರ.